ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಇತಿಹಾಸ ಕೋರ್ಸ್ 3 ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳುವ ಮೊದಲಿಗೆ ನೀವು ಓದಬೇಕಾಗಿರುವಂಥದ್ದು ವಿಜಯನಗರ ಸಾಮ್ರಾಜ್ಯದ ಆಧಾರಗಳ ಬಗ್ಗೆ. ವಿಜಯನಗರ ಸಾಮ್ರಾಜ್ಯಗಳ ಬಗ್ಗೆ ಓದ್ತಾ ನಾವು ಮೊದಲಿಗೆ ಆಧಾರವನ್ನು ಓದ್ಕೊಳ್ಬೇಕು. ಆಧಾರದಲ್ಲಿ ಏನಿದೆ, ಆಧಾರ ಎನ್ನುವಂಥದ್ದು ನಾವು ಇತಿಹಾಸದ ಬಗ್ಗೆ ತಿಳಿತಾ ಇದ್ದೇವೆ ಅಂತಾದರೆ ಮೊದಲು ಆಗಿ ಹೋಗಿರುವಂತಹ ಘಟನೆಗಳು, ದೇವಾಲಯಗಳ ಬಗ್ಗೆ, ರಾಜರುಗಳ ಬಗ್ಗೆ, ಅನೇಕ ವಿಚಾರಗಳ ಬಗ್ಗೆ ನಾವು ತಿಳಿಬೇಕಾದರೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಆಧಾರಗಳು ಬೇಕು. ಆ ಆಧಾರಗಳಿದ್ದಾಗ ನಾವು ಆ ದೇವಾಲಯ ಇತ್ತು, ಆ ರಾಜರು ಆಡಳಿತವನ್ನು ಮಾಡ್ತಾ ಇದ್ದರು ಎನ್ನುವಂತಹ ಒಂದು ವಿಚಾರ ನಮಗೆ ಗೊತ್ತಾಗುವಂಥದ್ದು. ಯಾವುದೇ ದೇಶದ ಇತಿಹಾಸದ ರಚನೆಗೆ ಆಧಾರಗಳು ತುಂಬಾ ಅಗತ್ಯವಾಗಿರುವಂಥ ವಿಚಾರ. ಆಧಾರಗಳಲ್ಲಿದೆ, ಇತಿಹಾಸವಿಲ್ಲ. ಆಧಾರ ಇಲ್ಲ ಅಂತಾದರೆ ನಮಗೆ ಇತಿಹಾಸವೇ ಇಲ್ಲ. ಯಾವುದಾದ್ರೂ ಒಂದು ಆಧಾರ ಸಿಕ್ಕಿದಾಗ ಮಾತ್ರ ನಾವು ತಿಳ್ಕೊಳ್ಳುವಂಥದ್ದು, ಹೌದು ರಾಜರಿದ್ದರು ಅಥವಾ ರಾಜಮನೆತನ ಇತ್ತು, ಅರಮನೆ ಇತ್ತು, ದೇವಾಲಯ ಇತ್ತು ಅಂತ ನಮಗೆ ಹೇಗೆ ಗೊತ್ತಾಗಬೇಕು? ನಮಗೆ ಗೊತ್ತಾಗುವಂಥದ್ದು ಈ ಆಧಾರಗಳಿಂದ. ಆದ್ದರಿಂದ ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ. ವಿಜಯನಗರದ ಇತಿಹಾಸ ರಚನೆಗೆ ಸಾಧನ ಸಾಮಗ್ರಿಗಳು ವಿಫಲವಾಗಿದೆ. ಇಲ್ಲಿ ನಾವು ಆಧಾರ ಅಂತ ಬಂದಾಗ ಮುಖ್ಯವಾಗಿ 2 ಆಧಾರಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳು ಅಂದರೆ ಏನು? ಸಾಹಿತ್ಯ ಅಂತ ಬಂದಾಗ ಇಲ್ಲಿ ಕವನಗಳು, ಆಮೇಲೆ ಕತೆಗಳು ಅಥವಾ ಕೆಲವು ಕೃತಿಗಳು, ಗ್ರಂಥಗಳು, ಇದೆಲ್ಲ ಬರೆಯುವಂಥದ್ದು ಇದೆಯಲ್ಲ, ಅದು ಸಾಹಿತ್ಯದ ಆಧಾರಗಳಲ್ಲಿ ಬರುವಂಥದ್ದು. ಇನ್ನು ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು ಬರ್ತದೆ, ನಾಣ್ಯಗಳು ಬರುವಂಥದ್ದು, ಹಾಗೆ ಸ್ಮಾರಕಗಳು. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಪುರಾತತ್ವ ಆಧಾರಗಳಲ್ಲಿ ಬರ್ತದೆ. ಮೊದಲನೇದು ಸಾಹಿತ್ಯ ಆಧಾರ. ನೀವು ನೆನಪಲ್ಲಿಟ್ಕೊಳ್ಬೇಕಾಗಿರುವಂಥದ್ದು ಮುಖ್ಯವಾಗಿ 2 ಪಾಯಿಂಟ್ಸ್. ಯಾವುದು? ಒಂದು ಸಾಹಿತ್ಯ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು. ಈ ವಿಡಿಯೋವನ್ನು ನೋಡ್ತಾ ನೀವು ಆ ಪಾಯಿಂಟ್ಸನ್ನು 2-3 ಬಾರಿ ಹೇಳ್ತಾ ಹೋಗಿ, ಆವಾಗ ಅದು ನಿಮಗೆ ಸದಾ ನೆನಪಲ್ಲಿ ಉಳಿತದೆ. ಸಾಹಿತ್ಯಾಧಾರಗಳು, ಪುರಾತತ್ವ ಆಧಾರಗಳು. ಆಧಾರದ ಬಗ್ಗೆ ವಿವರಿಸಿ ಅಂತ ಬಂದಾಗ ನಾವು ಮೊದಲಿಗೆ ಸ್ವಲ್ಪ ಪೀಠಿಕೆಯನ್ನು ಬರೀಬೇಕು. ಪೀಠಿಕೆ ಬರೆಯುವಂಥದ್ದು ಹೇಗೆ ಅಂತ ಆದಾಗ ಕೆಲವೊಂದು ವಿಚಾರಗಳನ್ನು ಬರಿತಾ ಹೋಗೋದು. ಅಂದರೆ ಈಗ ಉದಾಹರಣೆಗೆ ಇತಿಹಾಸ, ನಾವೀಗ ಓದ್ತಾ ಇರುವಂಥದ್ದು ಇತಿಹಾಸ. ಹಿಂದಿನ ಕಾಲದ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಅಧ್ಯಯನ ಮಾಡುವಂಥದ್ದೇ ಇತಿಹಾಸ. ಈ ಇತಿಹಾಸದ ಬಗ್ಗೆ ನಮಗೆ ತಿಳಿಬೇಕು ಅಂತಾದರೆ ನಮಗೆ ಆಧಾರಗಳು ಬೇಕು. ಆಧಾರಗಳಿಲ್ಲ ಅಂತಾದರೆ ನಾವು ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ಈ ಆಧಾರಗಳು ನಮಗೆ ಬೇರೆ ಬೇರೆ ಕಾರಣಗಳಲ್ಲಿ ಸಿಗ್ತದೆ ಎನ್ನುವಂಥ ವಿಚಾರವನ್ನು ಪೀಠಿಕೆಯಾಗಿ ತಗೊಳ್ಳುವಂಥದ್ದು. ಪೀಠಿಕೆಯಾಗಿ ಬರೆದು ನಂತರ ಅದರಲ್ಲಿ 2 ಪಾಯಿಂಟ್ಸನ್ನು ನೀವು ಬರೀಬೇಕು. ಯಾವುದೆಲ್ಲ? ಒಂದು ಸಾಹಿತ್ಯ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು. ಇದು 2 ಮುಖ್ಯವಾದಂಥ ಪಾಯಿಂಟ್ಸ್. ಇನ್ನು ಸಾಹಿತ್ಯ ಆಧಾರಗಳಲ್ಲಿ ಇರುವಂಥ ಸಬ್ ಪಾಯಿಂಟ್ಸ್ ಯಾವುದೆಲ್ಲ? ಸಾಹಿತ್ಯಾಧಾರಗಳಲ್ಲಿ 2 ಆಧಾರಗಳನ್ನು ಕಾಣ್ಬೋದು. ಒಂದು ದೇಶೀಯ ಸಾಹಿತ್ಯ ಆಧಾರಗಳು, ಮತ್ತೊಂದು ವಿದೇಶೀಯ ಸಾಹಿತ್ಯ ಆಧಾರಗಳು. ಯಾವುದೆಲ್ಲ? ಒಂದು ದೇಶದ್ದು, ನಮ್ಮ ದೇಶದ ಸಾಹಿತ್ಯದ ಆಧಾರಗಳು, ಮತ್ತೊಂದು ವಿದೇಶದಲ್ಲಿರುವಂಥ ಸಾಹಿತ್ಯ ಆಧಾರಗಳು. ಅಂದರೆ ಗ್ರಂಥಗಳೆಲ್ಲ ಬರೀತಾರಲ್ವ, ಕತೆ, ಕವನ, ಕಾದಂಬರಿಗಳು, ನಾಟಕಗಳು, ಇದನ್ನೆಲ್ಲ ನಾವು ಸಾಹಿತ್ಯ ಅಂತ ಹೇಳುವಂಥದ್ದು. ಅದನ್ನು ಒಂದು ನಮ್ಮ ದೇಶದಲ್ಲಿ ಸಿಕ್ಕಿರುವಂಥ ಸಾಹಿತ್ಯ ಆಧಾರಗಳು. ಹಾಗೆಯೇ ಈಗ ಫಾರಿನ್ನಲ್ಲಿ, ವಿದೇಶದಲ್ಲಿ ಕೆಲವು ಸಾಹಿತಿಗಳು ಕೆಲವು ರಚನೆಯನ್ನು ಮಾಡಿರ್ತಾರೆ. ಇನ್ನು ಕೆಲವರು ಭಾರತಕ್ಕೆ ಬಂದು ಭಾರತದಲ್ಲಿರುವ ರಾಜರ ಬಗ್ಗೆ ಗ್ರಂಥಗಳನ್ನು ಬರೆಯುವಂಥದ್ದು, ಕತೆಗಳನ್ನು, ಕವನಗಳನ್ನು, ಇದೆಲ್ಲ ಬರೆಯುವಂಥದ್ದನ್ನು ಕೂಡ ಮಾಡ್ತಾರೆ. ಅದು ವಿದೇಶದಲ್ಲಿ ಸಿಕ್ಕುವಂತಹ ನಮ್ಮ ಆಧಾರಗಳಾಗಿದೆ. ಇನ್ನು 2ನೇದಾಗಿ ಪುರಾತತ್ವ ಆಧಾರದಲ್ಲಿ ಬರುವಂಥ ಸಬ್ ಪಾಯಿಂಟ್ಸ್ ಅಂತ ಬಂದರೆ ಅಲ್ಲಿ 1 ಶಾಸನಗಳು, 2 ನಾಣ್ಯಗಳು, ಹಾಗೆಯೇ ಸ್ಮಾರಕಗಳು. ಇದೆಲ್ಲ ಕೂಡ ನಮಗೆ ಇರುವಂತಹ ಒಂದು ಆಧಾರ. ಈ ಸ್ಮಾರಕದಿಂದ ನಾವೇನು ತಿಳ್ಕೊಳ್ತೇವೆ? ಹೌದು, ಅಲ್ಲೇ ಒಂದು ದೇವಾಲಯ ಇತ್ತು ಅಂತ. ನಾಣ್ಯಗಳಿಂದ ಏನು ಗೊತ್ತಾಗ್ತದೆ ನಮಗೆ? ಹಳೆಯ ನಾಣ್ಯಗಳಿಂದಲ್ಲ,
ರಾಜ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು. ರಾಜರುಗಳ ಹೆಸರು, ಕೆಲವೊಂದು ನಾಣ್ಯಗಳಲ್ಲಿ ರಾಜರುಗಳ ಹೆಸರು, ಇನ್ನು ಕೆಲವು ನಾಣ್ಯಗಳಲ್ಲಿ ರಾಣಿಯ ಹೆಸರು, ಇನ್ನು ಕೆಲವು ಇಸವಿಗಳಲ್ಲಿ ನಮಗೆ ಏನು ಗೊತ್ತಾಗ್ತದೆ ಹೇಳಿ? ಆ ರಾಜರು ಇಷ್ಟು ವರ್ಷದಿಂದ ಇಷ್ಟು ವರ್ಷ ತನಕ ಆಡಳಿತವನ್ನು ಮಾಡ್ತಾಯಿದ್ರು. ಆ ವರ್ಷಗಳ ನಡುವಿನಲ್ಲಿ ಅವರು ಈ ನಾಣ್ಯವನ್ನು ಚಲಾವಣೆಗೆ ತರುವಂಥದ್ದು. ಅಂದರೆ ಈಗ ರಾಜಮನೆತನದವರು ಇದ್ದರು ಅಂತ ನಮಗೆ ಗೊತ್ತಾಗುವಂಥದ್ದು ಈ ಒಂದು ನಾಣ್ಯಗಳಿರ್ಬೋದು, ಅಥವಾ ಕೆಲವು ಕೆತ್ತನೆಗಳು, ಕೆಲವು ಸ್ಮಾರಕಗಳು, ಇದರಿಂದ ನಮಗೆ ಗೊತ್ತಾಗ್ತದೆ ಆಗ ರಾಜಮನೆತನ ಇತ್ತು ಅಂತ. ಸರಿ, ಯಾವ ರಾಜಮನೆತನ ಇತ್ತು ಅಂತ ಹೇಗೆ ಗೊತ್ತಾಗಬೇಕು? ಕೆಲವು ರಾಜರು ತಾವು ಆಡಳಿತ ಮಾಡಿದಂತಹ ಸಂದರ್ಭದಲ್ಲಿ ನಾಣ್ಯಗಳನ್ನೆಲ್ಲ ಚಲಾವಣೆ ಮಾಡ್ತಾಯಿದ್ರು. ಬೆಳ್ಳಿಯ, ತಾಮ್ರ, ಹಿತ್ತಾಳೆ, ಕಂಚು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ನಾಣ್ಯಗಳ ಚಲಾವಣೆಯನ್ನು ತರ್ತಾಯಿದ್ರು. ಕೆಲವು ರಾಜರು ಏನು ಮಾಡ್ತಾಯಿದ್ರು, ಆ ನಾಣ್ಯಗಳಲ್ಲಿ ತಮ್ಮ ಹೆಸರನ್ನು ಬರಿತಾಯಿದ್ರು. ಇನ್ನು ಕೆಲವರು ತಮ್ಮ ಚಿತ್ರಗಳನ್ನು ಹಾಕಿಸ್ತಾಯಿದ್ರು. ಇನ್ನು ಕೆಲವರು ಏನು ಮಾಡ್ತಾಯಿದ್ರು, ರಾಣಿಯರ ಹೆಸರನ್ನು ಬರೆಯುವಂಥದ್ದು, ಈ ರೀತಿಯಗಳೆಲ್ಲ ಮಾಡ್ತಾಯಿದ್ರು. ಇದರಿಂದಾಗಿ ನಮಗೆ ತಿಳಿದು ಬರುವಂಥದ್ದು ಯಾವ ರಾಜರು ಯಾವ ಮನೆತನವನ್ನು ಆಳ್ವಿಕೆ ಮಾಡ್ತಾಯಿದ್ರು ಅಂತ ನಾಣ್ಯಗಳ ಮೂಲಕ ಗೊತ್ತಾಗ್ತದೆ. ಹಾಗೆ ಅದರಲ್ಲಿ ಇಸವಿ ಇರ್ತದಲ್ವ, ಆ ಇಸವಿಯಲ್ಲಿ ನಮಗೆ ಗೊತ್ತಾಗ್ತದೆ ಇಂತಹ ರಾಜ ಇಷ್ಟು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗುವಂಥದ್ದು ಆ ಇಸವಿಗಳ ಮುಖಾಂತರ. ಈಗ ಸಾಹಿತ್ಯ ಆಧಾರಗಳಲ್ಲಿ ನಾವು ನೋಡುವುದಾದರೆ ದೇಶದ ಆಧಾರ, ದೇಶೀಯ ಆಧಾರಗಳು. ದೇಶೀಯ ಆಧಾರ ಅಂತ ಹೇಳಿದರೆ ನಮ್ಮ ದೇಶದ ನಮ್ಮ ದೇಶದ ಸಾಹಿತ್ಯಗಳಿಂದಾಗಿ ನಮಗೆ ಗೊತ್ತಾಗ್ತದೆ ಈ ರಾಜಮನೆತನ ಇತ್ತು ಎನ್ನುವಂಥದ್ದು. ಅದು ಬೇರೆ ಬೇರೆ ಭಾಷೆಯಲ್ಲಿತ್ತು. ಸಂಸ್ಕೃತ, ಕನ್ನಡ, ತೆಲುಗು, ಹೀಗೆ ಅನೇಕ ಭಾಷೆಗಳಲ್ಲಿ ಗ್ರಂಥಗಳನ್ನು ಬರೆದಿರಿದ್ರು. ಗ್ರಂಥಗಳಿರ್ಬೋದು ಅಥವಾ ಒಂದು ಪುಸ್ತಕಗಳಿರ್ಬೋದು, ಕೃತಿಗಳು ಅಂತ ನಾವು ಹೇಳ್ತೇವಲ್ಲ, ಅದೆಲ್ಲ ಇರುವಂಥದ್ದು ಇದು ನಮ್ಮ ದೇಶದ ಆಧಾರ. ನಮ್ಮ ದೇಶದಲ್ಲಿ ಮಾಡಿರುವಂತಹ ಕವಿಗಳೇನು ಮಾಡಿರ್ತಾರೆ, ಬರೆದಿರ್ತಾರೆ, ಗ್ರಂಥಗಳನ್ನೆಲ್ಲ ಮಾಡಿರ್ತಾರೆ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ರಚಿಸಲು ನಮಗೆ ಅನೇಕ ಗ್ರಂಥಗಳು ಸಿಗ್ತದೆ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ತೆಲುಗಿನಲ್ಲಿ, ಈ ರೀತಿಯಾಗಿ. ಸಂಸ್ಕೃತದಲ್ಲಿ ರಚಿಸಿದ ಕುಮಾರ ಕೆಂಪಣ್ಣ ಪತ್ನಿ ಗಂಗಾಂಬಿಕೆಯ ಮಧುರ ವಿಜಯಂ ಅಥವಾ ವೀರ ಕೆಂಪಣ್ಣರಾಯ ಚರಿತಂ ಇದು ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ವಿವರಿಸುತ್ತದೆ. ನೋಡಿ, ಈ ಗ್ರಂಥಗಳಿಂದ, ದೇಶೀಯ ಆಧಾರಗಳಲ್ಲಿ ಸಿಕ್ಕಿರುವಂತಹ ಗ್ರಂಥಗಳಲ್ಲಿ ರಾಜಮನೆತನದ ಜೊತೆಗೆ ದಕ್ಷಿಣ ಭಾರತದಲ್ಲಿ ಅವರ ರಾಜಕೀಯ ಸ್ಥಿತಿಗತಿ ಯಾವ ರೀತಿ ಇತ್ತು ಎನ್ನುವಂಥದ್ದು ವಿವರಿಸುವಂಥದ್ದು ಕೂಡ ನಮಗೆ ಕಾಣುತ್ತದೆ. ಆಗ ಕಂಪಣ್ಣನ ದಕ್ಷಿಣ ದಂಡಯಾತ್ರೆಯನ್ನು ಅದರಲ್ಲಿ ಹಾಕಿರ್ತಾರೆ. ಅಂದರೆ ರಾಜನ ದಂಡಯಾತ್ರೆ ಅಂತ ಹೇಳಿದರೆ ಯುದ್ಧಕ್ಕೆಲ್ಲ ಹೋಗ್ತಾರಲ್ವ, ದಂಡಯಾತ್ರೆಯನ್ನು ಮಾಡುವುದು, ಯುದ್ಧಕ್ಕೆ ಹೋಗುವಂಥದ್ದು, ಅಲ್ಲಿ ಗೆದ್ದಾಗ ಆ ರಾಜ್ಯವನ್ನು ವಶಪಡಿಸಿಕೊಳ್ಳುವಂಥದ್ದು. ಇಂತಹ ಸಂದರ್ಭದಲ್ಲಿ ಅಲ್ಲೇನಾಗ್ತದೆ ಅಂತ ಹೇಳಿದರೆ, ಕೆಂಪಣ್ಣ ಎನ್ನುವಂತಹ ರಾಜ ದಕ್ಷಿಣಕ್ಕೆ ದಂಡಯಾತ್ರೆಗೆ ಹೊರಡ್ತಾನೆ. ಇದೆಲ್ಲವನ್ನು ಕೂಡ ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಮಧುರ ವಿಜಯಂ, ಗಂಗಾಂಬಿಕೆಯ ಮಧುರ ವಿಜಯಂ ಅಥವಾ ವೀರ ಕೆಂಪಣ್ಣರಾಯ ಚರಿತದಲ್ಲಿ ಬರೆದಿರುವಂಥದ್ದನ್ನು ಕಾಣ್ಬೋದು. ಇದರಿಂದಾಗಿ ನಮಗೆ ಗೊತ್ತಾಯಿತು ಆ ದಕ್ಷಿಣ ಭಾರತದಲ್ಲಿ ಆ ಸಮಯದಲ್ಲಿ ರಾಜಕೀಯ ಸ್ಥಿತಿಗತಿ ಯಾವ ರೀತಿ ಇತ್ತು ಅಂತ ನಮಗೆ ಗೊತ್ತಾಯಿತು ಅಲ್ವಾ. ವಿದ್ಯಾರಣ್ಯನ ಕಾಲಜ್ಞಾನ, ರಾಜನಾಥ ಡಿಂಡಿಮನ ಸಾಳುವಾಭ್ಯುದಯಂ, ಈ ರೀತಿಯಾಗಿ ಅನೇಕ ಹೆಸರುಗಳಿಂದ ಕೂಡಿದೆ. ನಿಮಗೆ ಓದಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಥವಾ ಆ ಹೆಸರುಗಳು ನಿಮಗೆ ನೆನಪಲ್ಲಿ ಉಳಿತದೆ ಅಂತಾದರೆ ಆ ಹೆಸರುಗಳನ್ನು ಓದ್ಕೊಳ್ಳಿ, ಹಾಗೆ ಬರಿಬೋದು. ಅದು ಒಂದು ವೇಳೆ ನಿಮಗೆ ಅದು ಹೆಸರುಗಳೆಲ್ಲ ನೆನಪಿಗೆ ಬರುವುದಿಲ್ಲ ಅಂತಾದರೆ ನೀವು ವಿವರಿಸ್ತಾ ಹೋಗುವಂಥದ್ದು ರಾಜಮನೆತನದ ಬಗ್ಗೆ, ಹಾಗೆಯೇ ರಾಜಕೀಯ ಚಟುವಟಿಕೆಗಳ ಬಗ್ಗೆ, ರಾಜರ ಆಳ್ವಿಕೆಯ ಬಗ್ಗೆ, ರಾಜನ ಪದ್ಧತಿಗಳ ಬಗ್ಗೆ, ಅವನ ಒಂದು ಸಂಸ್ಕೃತಿಯ ಬಗ್ಗೆ, ಅದೆಲ್ಲವನ್ನು ಕೂಡ ನಮಗೆ ಗೊತ್ತಾಗಿರುವಂಥದ್ದು ನಮ್ಮ ದೇಶೀಯ ಆಧಾರಗಳ ಮುಖಾಂತರ. ಅದು ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಇತ್ತು. ಆಗಿನ ಕಾಲದಲ್ಲಿ ನಾವು ನೋಡಿದರೆ ಕನ್ನಡ ಮಾತ್ರ ಇದ್ದದ್ದಲ್ಲ, ಸಂಸ್ಕೃತ, ತೆಲುಗು, ಮರಾಠಿ, ಹಿಂದಿ, ಈ ರೀತಿಯಾಗಿ ಬೇರೆ ಬೇರೆ ಭಾಷೆಗಳನ್ನು ಬಳಸ್ತಾ ಇದ್ರು. ಯಾವ ರೀತಿ ಈಗ ಕೂಡ ನಾವು ಬೇರೆ ಬೇರೆ ಭಾಷೆಗಳನ್ನು ಬಳಸ್ತಾ ಇದ್ದೇವೆ, ಅದೇ ರೀತಿ ಮೊದಲು ಕೂಡ ಅದೇ ರೀತಿ ಇತ್ತು. ಆಗ ಬರೆದಿರುವಂಥ ಕೃತಿಗಳಿರ್ಬೋದು, ಗ್ರಂಥಗಳಿರ್ಬೋದು, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ನಮಗೆ ಸಿಗ್ತಾ ಇತ್ತು. ಇನ್ನು ನಮ್ಮ ದೇಶದ ಆಧಾರಗಳಲ್ಲಿ ತುಂಬಾ ಪ್ರಮುಖವಾಗಿರುವಂಥದ್ದು, ನೆನಪಿನಲ್ಲಿ ಇಡುವಂತಹ ಒಂದು ಆಧಾರ ಅಂತ ಹೇಳಿದರೆ ಕೃಷ್ಣದೇವರಾಯರು ರಚಿಸಿದ ತೆಲುಗು ಕೃತಿ ಅಮುಕ್ತ ಮೌಲ್ಯದ ಗ್ರಂಥ. ಅವರು ಒಂದು ಗ್ರಂಥವನ್ನು ಬರೀತಾರೆ, ಅದರ ಹೆಸರು ಅಮುಕ್ತ ಮೌಲ್ಯ ಎನ್ನುವಂತಹ ಗ್ರಂಥ. ಅದನ್ನು ಅವರು ತೆಲುಗಿನಲ್ಲಿ ಬರೆದಿರುವಂತಹ ಒಂದು ಕೃತಿ. ಯಾರು?
ಕೃಷ್ಣದೇವರಾಯ ರಾಜನಾದಂತಹ ಕೃಷ್ಣದೇವರಾಯ ಒಂದು ಗ್ರಂಥವನ್ನು ಬರಿತಾನೆ. ಯಾವ ಭಾಷೆಯಲ್ಲಿ? ತೆಲುಗು ಭಾಷೆಯಲ್ಲಿ ಒಂದು ಗ್ರಂಥವನ್ನು ರಚಿಸ್ತಾನೆ, ಕೃತಿಯನ್ನು ರಚಿಸುವಂಥದ್ದು. ಅದು ಅಮುಕ್ತ ಮೌಲ್ಯನ ಎನ್ನುವಂತಹ ಕೃತಿ. ಅಲ್ಲಿ ಏನು ಬರೆದಿದ್ರು ಕೃಷ್ಣದೇವರಾಯ, ಏನು ಬರೆದಿದ್ದ ಅದರಲ್ಲಿ? ಅಮುಕ್ತ ಮೌಲ್ಯನ ಎನ್ನುವಂಥ ಗ್ರಂಥದಲ್ಲಿ ಅದರಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯರು ಆಳ್ವಿಕೆಯನ್ನು ಮಾಡಿದ್ದ ಸಂಪೂರ್ಣ ವಿವರಣೆ ಅಲ್ಲಿತ್ತು. ಹಾಗೆಯೇ ಅವರು ಕೃಷ್ಣದೇವರಾಯನ ರಾಜನೀತಿಶಾಸ್ತ್ರಗಳ ಬಗ್ಗೆ ಅಲ್ಲಿತ್ತು. ಆಗಿನ ರಾಜಭಾರ ಕ್ರಮದ ಬಗ್ಗೆ, ಅರಸನು ಯಾವ ರೀತಿ ಕರ್ತವ್ಯಗಳನ್ನು ಮಾಡಬೇಕು, ರಾಜ ಯಾವ ರೀತಿ ಕರ್ತವ್ಯವನ್ನು ನಡೆಸ್ತಾ ಇದ್ದ, ಪ್ರಜೆಗಳನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದ, ಈ ಎಲ್ಲ ವಿಚಾರಗಳನ್ನು ಕೃಷ್ಣದೇವರಾಯ ತನ್ನ ತೆಲುಗು ಕೃತಿಯಾದಂತಹ ಅಮುಕ್ತ ಮೌಲ್ಯನ ಎನ್ನುವಂತಹ ಗ್ರಂಥದಲ್ಲಿ ಸಂಪೂರ್ಣವಾಗಿ ಬರೆದಿದ್ದಾನೆ. ಇದಲ್ಲದೆ ಶ್ರೀನಾಥನ ಕಾಶಿಖಂಡ, ಮಲ್ಲಯ್ಯ, ಸಿಂಗಯ್ಯರ ವರಹ ಪುರಾಣಂ, ಕುಮಾರ ದುರ್ಜಟಿಯ ಕೃಷ್ಣರಾಜ ವಿಜಯಂ ಗ್ರಂಥಗಳು ಪ್ರಮುಖವಾಗಿದೆ. ನಾವು ದೇಶೀಯ ಆಧಾರಗಳಲ್ಲಿ ಬರಿತಾ ಕೃಷ್ಣದೇವರಾಯನ ಒಂದು ರಚನೆ ಮಾಡಿದಂತಹ ಗ್ರಂಥದ ಬಗ್ಗೆ ಕೂಡ ನಾವು ಬರಿಬೇಕು. ಅಷ್ಟೇ ಅಲ್ಲದೆ ಈ ಗ್ರಂಥಗಳು ಸಂಸ್ಕೃತ, ಕನ್ನಡ, ತೆಲುಗು ಭಾಷೆಯಲ್ಲಿ ರಚಿತವಾಗಿದ್ದವು ಎನ್ನುವಂಥದ್ದನ್ನು ಕೂಡ ಬರೆಯಿರಿ. ಇನ್ನು ನಾವು ನೋಡಿದರೆ ವಿದೇಶಿ ಆಧಾರಗಳಂದ್ರೇನು? ಯಾವ ರೀತಿ ಈಗ ನಮ್ಮ ದೇಶದ ಆಧಾರಗಳನ್ನು ನಾವು ಈಗ ವಿವರಿಸಿದೆಯೋ ಅದೇ ರೀತಿ ವಿದೇಶಿಯ ಆಧಾರ ಅಂತ ಹೇಳಿದರೆ ಫಾರಿನ್ ಕಂಟ್ರೀಸ್ನಲ್ಲಿರುವಂತಹ ಫಾರಿನವರು ಬರೆದಿರುವಂತಹ ಗ್ರಂಥಗಳು. ಅವರು ಯಾಕೆ ನಮ್ಮ ಗ್ರಂಥವನ್ನು ಬರೆದಿದ್ದಾರೆ ಎನ್ನುವಂಥ ಪ್ರಶ್ನೆ ಬಂದರೆ, ಅವರು ನಮ್ಮ ದೇಶಕ್ಕೆ ಬರ್ತಾಯಿದ್ರು. ಯಾರು? ಪ್ರವಾಸಿಗಳಾಗಿ ಬರ್ತಾಯಿದ್ರು. ನಮ್ಮ ದೇಶವನ್ನು ನೋಡಬೇಕು, ಇಂಡಿಯಾವನ್ನು ನೋಡಬೇಕು, ಭಾರತದ ಒಂದು ರಾಜಕೀಯದವನ್ನು ನೋಡಬೇಕು, ಅಲ್ಲಿನ ರೀತಿ ನೀತಿಯ ಬಗ್ಗೆ ನೋಡ್ಕೊಳ್ಬೇಕು, ಭಾರತದ ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ಬೇಕು ಎನ್ನುವಂಥ ಉತ್ಸಾಹದಲ್ಲಿದ್ದಂತಹ ವಿದೇಶಿಯರು ಏನು ಮಾಡ್ತಾರೆ? ನಮ್ಮ ದೇಶಕ್ಕೆ ಬರ್ತಾರೆ, ಅಂದರೆ ನಮ್ಮ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ವಿಜಯನಗರ ಸಾಮ್ರಾಜ್ಯದಲ್ಲಿದ್ದುಕೊಂಡು ರಾಜನ ಒಟ್ಟಿಗೆ ಇದ್ದುಕೊಂಡು ರಾಜನ ಒಂದು ಆಡಳಿತದ ಬಗ್ಗೆ, ರಾಜನು ಎಲ್ಲ ನಡೆಸಿಕೊಡುವಂತಹ ಒಂದು ರಾಜವೈಭವದ ಬಗ್ಗೆ, ಅಲ್ಲಿನ ರೀತಿ ನೀತಿಯ ಬಗ್ಗೆ, ಅಲ್ಲಿನ ಒಂದು ಸಂಸ್ಕೃತಿಯ ಬಗ್ಗೆ ಇದನ್ನೆಲ್ಲವನ್ನು ತಿಳ್ಕೊಂಡಂತಹ ಆ ವಿದೇಶಿ ಪ್ರವಾಸಿಗರು ಅದನ್ನು ತಮ್ಮ ಗ್ರಂಥಗಳಲ್ಲಿ ಬರೆದಿಟ್ಟುಕೊಂಡ್ರು. ಒಂದು ಕೃತಿಯನ್ನು ಮಾಡಿ ಭಾರತದಲ್ಲಿ ಒಂದು ದಿನ, ಅಥವಾ ಭಾರತದಲ್ಲಿ ನಾನು, ಅಥವಾ ಭಾರತದಲ್ಲಿ ಕಂಡಂತಹ ಕೆಲವು ಸುಂದರ ಕ್ಷಣಗಳು, ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳನ್ನಿಟ್ಟುಕೊಂಡು ಭಾರತಕ್ಕೆ ಬಂದಂತಹ ವಿದೇಶಿ ಪ್ರಯಾಸಗರು ಏನು ಮಾಡಿದರು? ತಮ್ಮ ಗ್ರಂಥಗಳನ್ನು ರಚಿಸಿದರು, ತಮ್ಮ ಕೃತಿಗಳನ್ನು ಆರಂಭಿಸಿದರು. ಅದರಲ್ಲಿ ಸಂಪೂರ್ಣ ಕೃಷ್ಣದೇವರಾಯನ ಆಳ್ವಿಕೆಯನ್ನು ಕೂಡ ಅದರಲ್ಲಿ ಬರೀತಾರೆ. ವಿಜಯನಗರ ಯಾವ ರೀತಿ ಇತ್ತು, ವಿಜಯನಗರ ಸಾಮ್ರಾಜ್ಯ ಹೀಗಿದ್ದಿರ್ಬೋದು ಎನ್ನುವಂಥ ಕಲ್ಪನೆಗೆ ಕೊಡುವಂಥ ರೀತಿಯಲ್ಲಿ ಅವರು ವಿಚಾರಗಳನ್ನು ಬರೆದಿರುವಂಥದ್ದು. ಇದು ವಿದೇಶಿ ಆಧಾರಗಳ ಬಗ್ಗೆ ನಾವು ಹೇಳುವುದಾದರೆ ಬರಿತಾ ಹೋಗಬೇಕು. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿಯಲು ವಿದೇಶಿಯರ ಬರವಣಿಗೆಗಳು ಬಹು ಉಪಯುಕ್ತ ಆಯಿತು. 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿರುವ ಇಟಲಿಯ ವಿನಸ್ ನಗರ ಪ್ರವಾಸಿಯಾದಂತಹ ನಿಕಾಲೋ ಕೂಂಟಿ, ನೆನಪಲ್ಲಿಟ್ಕೊಳ್ಳಿ, ನಿಕೋಲೋ ಕೂಂಟಿಯವರು ಇಟಲಿಯ ವಿನಸ್ ನಗರದ ಪ್ರವಾಸಿ ನಿಕೋಲೋ ಕೂಂಟಿ ಇಂಡಿಯಾದ 15th ಸೆಂಚುರಿ ಎಂಬ ಗ್ರಂಥದಲ್ಲಿ ಆಸ್ಥಾನದಲ್ಲಿ ವಿಜಯನಗರದಲ್ಲಿ ನಡೀತಾ ಇದ್ದಂತಹ ಹಬ್ಬಗಳ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ, ಹಾಗೆ ನಾಣ್ಯ ಪದ್ಧತಿಗಳ ಬಗ್ಗೆ, ಕೋಟೆ ಕೊತ್ತಲಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ನಿಕೋಲೋ ಕೂಂಟಿಯವರು ತನ್ನ ಒಂದು ಗ್ರಂಥದಲ್ಲಿ ಬರೀತಾನೆ. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ತನ್ನ ಗ್ರಂಥದಲ್ಲಿ ಏನು ಬರೆದಿದ್ದಾನೆ? ವಿಜಯನಗರದ ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದು ವಿಜಯನಗರದ ಶ್ರೀಮಂತ ವೈಭವವನ್ನು ತನ್ನ ಗ್ರಂಥದಲ್ಲಿ ಬರೆದವರು ಅಬ್ದುಲ್ ರಜಾಕ್. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ವಿಜಯನಗರದ ಶ್ರೀಮಂತ ವೈಭವವನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಅಷ್ಟೇ ಅಲ್ಲದೆ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಡೊಮಿಂಗೋ ಪಾಯಸ್ ಅವರು ಕೃಷ್ಣದೇವರಾಯರ ವ್ಯಕ್ತಿತ್ವವನ್ನು ಚಿತ್ರಿಸಿ ಡೋರೆಟ್ ಬಾರ್ಬೂಸನ್ ರಾಯರು ಮತ್ತು ಬಹುಮನಿ ಸುಲ್ತಾನರ ನಡುವೆ ಸಂಭವಿಸುತ್ತಿದ್ದಂತಹ ಕದನಗಳನ್ನು ಕೂಡ ವಿವರಿಸಿದ್ದಾರೆ. ಈಗ ನೋಡಿ, ವಿದೇಶಿಯರು ಬಂದು ಭಾರತಕ್ಕೆ ಬಂದು ಅವರಿಗೆ ಕಂಡದ್ದಂಥದ್ದು, ಅವರಿಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಂತಹ ಒಂದು ಶ್ರೀಮಂತಿಕೆಯನ್ನು, ವೈಭವವನ್ನೆಲ್ಲ ಏನು ಮಾಡ್ತಾರೆ? ಒಂದು
ಪುಸ್ತಕದಲ್ಲಿ ಬರೀತಾರೆ, ಒಂದು ಕೃತಿಯನ್ನಾಗಿ ಮಾಡ್ತಾರೆ. ಒಂದು ಪುಸ್ತಕ ಅಂತ ಮಾಡಿದಾಗ ಅದೊಂದು ಗ್ರಂಥ ಆಗ್ತದೆ. ಆ ಗ್ರಂಥದಲ್ಲಿ ಏನಾಯಿತು, ಭಾರತಕ್ಕೆ ಹೋಗಿದ್ದೆ, ಆ ಭಾರತದಲ್ಲಿ ನಾನು ಕಂಡಂಥ ಕ್ಷಣಗಳನ್ನು ನಾನು ಬರೆಯುವಂಥದ್ದು ಅಂತ ಅವರು ಬರೆಯುವಂಥದ್ದು. ಅದರಲ್ಲಿ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಆಗಿನ ರಾಜ ಅವರು ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಯಾವ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಆ ರಾಜರುಗಳ ಬಗ್ಗೆ ಮಾತ್ರ ಅವರು ಬರಿತಾ ಹೋಗುವಂಥದ್ದು. ಆ ರಾಜರುಗಳ ಯಾವ ರೀತಿ ಇತ್ತು, ಅವರ ಗುಣ ಯಾವ ರೀತಿ ಇತ್ತು, ಹಾಗೆ ಅವರು ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ರು, ಇವೆಲ್ಲ ವಿಚಾರಗಳನ್ನು ಅವರು ಬರಿತಾ ಇದ್ದರು. ಇದರಿಂದಾಗಿ ನಮಗೆ ಗೊತ್ತಾಗ್ತದೆ ಅಲ್ಲಿ ರಾಜಮನೆತನ ಇತ್ತು. ಎಷ್ಟೋ ವರ್ಷಗಳ ಮೊದಲು ರಾಜಮನೆತನ ಇತ್ತು, ಯುದ್ಧಗಳು ನಡೀತಾ ಇತ್ತು, ರಾಜ್ಯ ಈ ರೀತಿಯಾಗಿ ಆಗ್ತಾ ಇತ್ತು ಅಂತ ನಮಗೆ ಊಹೆ ಮಾಡಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ತುಂಬಾ ಸಹಕಾರಿಯಾಗಿರುವಂಥದ್ದು ಈ ಸಾಹಿತ್ಯ ಆಧಾರಗಳು. ಸಾಹಿತ್ಯ ಆಧಾರದಲ್ಲಿ 2 ವಿಧ, ದೇಶೀಯ ಆಧಾರಗಳು ಮತ್ತು ವಿದೇಶೀಯ ಆಧಾರಗಳು. ಇನ್ನು ಎರಡನೇದು ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರದಲ್ಲಿ 3 ಮುಖ್ಯ ಪಾಯಿಂಟ್ಸ್ಗಳು ಬರುವಂಥದ್ದು. 1 ಶಾಸನಗಳು, 2 ನಾಣ್ಯಗಳು, 1 ಸ್ಮಾರಕಗಳು. ಹೆಸರೇ ಹೇಳುವಂತೆ ಶಾಸನಗಳು. ಬೇರೆ ಬೇರೆ ಶಾಸನ ಸಿಕ್ಕಿತು ನಮ್ಮ ದೇಶದಲ್ಲಿ. ನೋಡ್ತಾ ಹೋದಾಗ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಶಾಸನ ಸಿಗ್ತದೆ. ಅದರಲ್ಲಿ 9,000 ಶಾಸನಗಳು ಸಿಕ್ಕಿತು. ಎಲ್ಲಿ ಸಿಕ್ಕಿತು ಅವರಿಗೆ? ದಕ್ಷಿಣ ಭಾರತದಲ್ಲಿ ದೊರಕಿದ್ದೇ ಸಾಧಾರಣವಾಗಿ 9,000 ಶಾಸನ ಸಿಕ್ಕಿತಂತೆ. ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ 9,000 ಶಾಸನಗಳು ಅವರಿಗೆ ಸಿಗ್ತದೆ. ಆ ಶಾಸನ ಬೇರೆ ಬೇರೆ ಭಾಷೆಯಿಂದ ಕೂಡಿರ್ತದೆ. ಬೇರೆ ಬೇರೆ ಜನರು ಬೇರೆ ಬೇರೆ ಭಾಷೆಗಳಲ್ಲಿ ಆ ಶಾಸನಗಳನ್ನು ಬರೀತಾರೆ. ಬಹುಮನೆಯರೊಡನೆ ಯುದ್ಧಗಳು, ರಾಜರ ಆಳ್ವಿಕೆಯ ಕಾಲ, ನೆರೆಹೊರೆಯ ರಾಜ್ಯದೊಡಗಿನ ಸಂಬಂಧ, ಅಲ್ಲಿನ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿ, ಇದೆಲ್ಲ ಕೂಡ ನಮಗೆ ಶಾಸನಗಳ ಮೂಲಕ ಸಿಗ್ತದೆ. ಇನ್ನು ನಾಣ್ಯಗಳು ಅಂತ ಹೇಳಿದರೆ ನಿಮಗೆ ಗೊತ್ತಾಗ್ತದೆ ನೋಡಿ. ಹಳೆಯ ನಾಣ್ಯಗಳು ಕೆಲವರಲ್ಲಿ ಇರ್ತದೆ, ಕೆಲವರದನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಹಳೆಯ ನಾಣ್ಯಗಳು. ಆ ಹಳೆಯ ನಾಣ್ಯಗಳು ನೀವು ನೋಡಿದರೆ ಅದರ ಇಸವಿ ನಮಗೆ ಗೊತ್ತಾಗ್ತದೆ, ಇಂತಹ ಇಸವಿಯಲ್ಲಿ ಈ ನಾಣ್ಯ ಇತ್ತು ಅಂತ ಗೊತ್ತಾಗ್ತದೆ. ಅಷ್ಟೇ ಅಲ್ಲದೆ ಕೆಲವು ನಾಣ್ಯಗಳಲ್ಲಿ ಏನು ಮಾಡ್ತಾರೆ, ರಾಜರ ಹೆಸರನ್ನು ಬರೀತಾರೆ. ಅವಾಗ ನಮಗೆ ಗೊತ್ತಾಯಿತು ಇಂತಿಷ್ಟು ವರ್ಷದ ಹಿಂದೆ ಕ್ರಿಸ್ತ ಶಕ ಇಷ್ಟನೇ ಇಸವಿಯಲ್ಲಿ ಈ ರಾಜನ ಆಳ್ವಿಕೆ ಮಾಡ್ತಾ ಇದ್ದ ರಾಜನ ಹೆಸರನ್ನು ಹಾಕಿದರೆ, ಅಥವಾ ರಾಣಿಯ ಹೆಸರನ್ನು ಹಾಕ್ತಾರೆ, ರಾಣಿಯ ಒಂದು ವಿಚಾರವನ್ನು ಅಥವಾ ರಾಣಿಯ ಹೆಸರನ್ನು ಹಾಕುವಂಥದ್ದು, ಅಥವಾ ಆ ಒಂದು ರಾಣಿಯ ಮುಖವನ್ನು ಅಲ್ಲಿ ಚಿತ್ರಿಸುವಂಥದ್ದು, ಈ ರೀತಿಯಲ್ಲಿ ಮಾಡ್ತಾ ಇದ್ರು ನಾಣ್ಯಗಳ ಮುಖಾಂತರ. ನಾಣ್ಯಗಳು ಬೇರೆ ಬೇರೆ ನಾಣ್ಯಗಳೆಲ್ಲ ಇದ್ದವು ಆಗಿನ ಕಾಲದಲ್ಲಿ. ನಾವು ನೋಡಿದರೆ ತಾಮ್ರ, ಗದ್ಯಾಣ, ವರಹ ಪಕೋಡ, ಚಿನ್ನ, ಬೆಳ್ಳಿ, ಪಗೋಡ, ಪೊನ್ನ, ಪಣ ಮುಂತಾದ ಹೆಸರುಗಳಿಂದ ಆಗ ಕರೀತಾ ಇದ್ದರು. ವಿವಿಧ ಬಗೆಯ ಪ್ರಾಣಿ, ದೇವತೆಗಳ ಬಗ್ಗೆ ಕೂಡ ಆ ನಾಣ್ಯದಲ್ಲಿ ಹಾಕ್ತಾ ಇದ್ರು. ಆವಾಗ ನಮಗೆ ಗೊತ್ತಾಯಿತು ನೋಡಿ, ಇಂತಿಷ್ಟು ವರ್ಷದ ಹಿಂದೆ ಈ ರೀತಿಯ ಪ್ರಾಣಿ ಇತ್ತು, ಇಂತಿಷ್ಟು ವರ್ಷದ ಹಿಂದೆ ರಾಜಮನೆತನ ಇತ್ತು, ಆ ರಾಜಮನೆತನ ಆಳ್ವಿಕೆ ಮಾಡ್ತಾ ಇತ್ತು, ಇಷ್ಟೊಂದು ಪ್ರದೇಶಗಳನ್ನು ವಶಪಡಿಸಿಕೊಂಡಿದೆ, ಯುದ್ಧದಲ್ಲಿ ಗೆದ್ದು ಬಂದಿದೆ. ಇದೆಲ್ಲ ನಮಗೆ ಗೊತ್ತಾಗಿರುವಂಥದ್ದು ಅಥವಾ ಗೊತ್ತಾಗುವಂಥದ್ದು ನಾಣ್ಯಗಳ ಮುಖಾಂತರ. ರಾಜರ ಹೆಸರು, ಅವರ ಆಳ್ವಿಕೆಯ ಕಾಲ, ಸಾಮ್ರಾಜ್ಯದ ವೈಶಾಲ್ಯತೆ, ರಾಜರ ಬಿರುದುಗಳು, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸ್ಥಿತಿಗತಿಗಳನ್ನು ತಿಳಿಯಬಹುದಾಗಿದೆ. ಆಮೇಲೆ ಸ್ಮಾರಕಗಳು ಕೂಡ ನಮಗೆ ಸಿಗುವಂತಹ ಒಂದು ಆಧಾರವಾಗಿರುವಂಥದ್ದು. ಇತಿಹಾಸಕ್ಕೆ ಜೀವಂತ ಸಾಕ್ಷಿ. ನೋಡಿ, ನಾಣ್ಯ ಕೂಡ ಒಂದು ಜೀವಂತ ಸಾಕ್ಷಿ. ನಾಣ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಅದರಿಂದಲೂ ತುಂಬಾ ಇಂಪಾರ್ಟೆಂಟ್ಸ್ ಆಗಿರುವಂಥದ್ದು ಸ್ಮಾರಕಗಳಲ್ಲಿ ನಮಗೆ ಹಾಗೆ ಕಾಣುವಂಥದ್ದು. ಅರಮನೆ ಇದ್ದದ್ದು ಸ್ಮಾರಕ ಅದೇ ರೀತಿಯಲ್ಲಿದ್ದರೆ ನಮಗೆ ಅರಮನೆ ಈ ರೀತಿಯಾಗಿ ಇತ್ತು ಎನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಗ್ತದೆ. ಇತಿಹಾಸಕ್ಕೆ ಜೀವಂತ ಸಾಕ್ಷಿಗಳು ಅಂದರೆ ಸ್ಮಾರಕಗಳು. ವಿಜಯನಗರ ಸಾಮ್ರಾಟ ಅನೇಕ ಸುಂದರವಾದ ದೇವಾಲಯಗಳು, ಅರಮನೆಗಳು, ಕೋಟೆ ಕೊತ್ತಲೆಗಳು, ಮೂರ್ತಿ ಶಿಲ್ಪಗಳು, ಸಾರ್ವಜನಿಕ ಕಟ್ಟಡಗಳನ್ನು ನಿರ್ಮಿಸಿದರು. ಹಂಪಿ, ಲೇಪಾಕ್ಷಿ, ಮೂಡಬಿದರೆ, ಕಂಚಿ, ಕಾಳಹಸ್ತಿ, ತಿರುಪತಿ, ಮಧುರೈ, ಚಿದಂಬರಂ, ಶ್ರೀಶೈಲ ಈ ರೀತಿಯಾಗಿ ಅನೇಕ ಕಟ್ಟಡಗಳು ಅಂದಿನ ಸಾಮಾಜಿಕ ಧಾರ್ಮಿಕ ಜೀವನವನ್ನು ನಮಗೆ ತಿಳಿಸಿಕೊಡಲಿಕ್ಕೆ ತುಂಬಾ ಸಹಕಾರಿಯಾಗಿದೆ.
ವಾಸ್ತುಶಿಲ್ಪದ ವಸ್ತು ಸಂಗ್ರಹಾಲಯ ಎಂದೇ ಹೆಸರಾದ ಹಂಪಿಯಲ್ಲಿ ಹಜಾರರಾಮಸ್ವಾಮಿ, ವಿಜಯ ವಿಠಲಸ್ವಾಮಿ ದೇವಾಲಯಗಳು ಮಹಾನವಮಿ ದಿಬ್ಬಗಳ ವಿಜಯನಗರ ಜನರ ಕಲೆ, ಕೌಶಲ್ಯ, ಕಲಾ ಅಭಿರುಚಿಯನ್ನು ಅರಿಯಲು ಇದು ತುಂಬ ಸಹಕಾರಿಯಾಯಿತು. ಇವಿಷ್ಟು ನಾವು ನೋಡಿದರೆ ಇದೆಲ್ಲ ಕೂಡ ಆಧಾರಗಳ ವಿಚಾರ ಬಂದಾಗ ನಾವು ಬರೀಬೇಕು. 2 ಮುಖ್ಯವಾದ ಆಧಾರಗಳು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಸಾಹಿತ್ಯಾಧಾರಗಳಲ್ಲಿ 2 ವಿಧ, ಒಂದು ದೇಶೀಯ ಆಧಾರಗಳು, ಮತ್ತೊಂದು ವಿದೇಶೀಯ ಆಧಾರಗಳು. 2ನೇ ಪಾಯಿಂಟ್, ಪುರಾತತ್ವ ಆಧಾರಗಳಲ್ಲಿ ಒಂದು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. 3 ಪಾಯಿಂಟ್ಸ್ ಇರುವಂಥದ್ದು. ಪುರಾತತ್ವ ಆಧಾರಗಳು, 1 ಶಾಸನ ಆಧಾರಗಳು, 2 ನಾಣ್ಯಗಳು, 3 ಸ್ಮಾರಕಗಳು. ಇವಿಷ್ಟನ್ನು ನಾವು ಆಧಾರದಲ್ಲಿ ಬರಿತಾ ಹೋಗಬೇಕು. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ, ಸ್ಕಿಪ್ ಮಾಡಬೇಡಿ, ಗೊತ್ತಿರಲಿ. ತುಂಬಾ ಸುಲಭವಾಗಿರುವಂಥ ಪಾಯಿಂಟ್ಸನ್ನಾದರೂ ಬಾಯ್ಪಾಠ ಮಾಡಿಕೊಳ್ಳಿ. ಮತ್ತೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತಾನೆ. ವಿಜಯನಗರದ ಆಧಾರದ ಬಗ್ಗೆ ತಿಳಿಸಿ, ವಿಜಯನಗರದ ಮೂಲಾಧಾರಗಳು ಯಾವುದು, ವಿಜಯನಗರದ ಶಾಸ್ತ್ರಾಧಾರಗಳು ಯಾವುದು, ಯಾವುದೇ ಆಧಾರಗಳ ಬಗ್ಗೆ ಕೇಳಿದರೂ ಕೂಡ ನೀವು ಇದೇ ಉತ್ತರವನ್ನು ಬರಿತಾ ಹೋಗಿ. ಆರಂಭದಲ್ಲಿ ಪೀಠಿಕೆಯನ್ನು ಬರೆಯಿರಿ. ಅದಾದ ನಂತರ ಆಧಾರ ಅಂದರೆ ಏನು ಅಂತ ಅರ್ಥವನ್ನು ಬರಿಬೇಕು. ಆಧಾರ ಎನ್ನುವಂಥದ್ದು ನಮಗೆ ಗತಕಾಲದ ವಿಚಾರದ ಬಗ್ಗೆ, ಕಳೆದು ಹೋದ ಘಟನೆಗಳ ಬಗ್ಗೆ ತಿಳಿಸುವಂತಹ ಯಾವುದೇ ಒಂದು ವಿಷಯಗಳನ್ನು ಆಧಾರ ಅಂತ ತಿಳ್ಕೊಳ್ಳುವಂಥದ್ದು ಅಂತ ಬರೀರಿ. ನಂತರ ಬರೀರಿ, ಆಧಾರಗಳಲ್ಲಿ 2 ವಿಧ, ಒಂದು ಸಾಹಿತ್ಯಾಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು. ಈಗ ವಿಡಿಯೋವನ್ನು ನೋಡ್ತಾ ಕಲಿತಾ ಹೋಗಿ ಸ್ನೇಹಿತರೆ. ಸುಮ್ಮನೆ ಒಮ್ಮೆ ವಿಡಿಯೋವನ್ನು ನೋಡೋದು, ಅದು ಮರ್ತು ಹೋಗ್ತದೆ, ಮತ್ತೊಮ್ಮೆ ಓದ್ಕೊಳ್ಳುವಂಥದ್ದು ಮಾಡೋದಕ್ಕಿಂತ ವಿಡಿಯೋವನ್ನು ನೋಡ್ತಾ ಅಥವಾ ಕೇಳ್ತಾ ನೀವು ಪಾಯಿಂಟ್ಸನ್ನು ಕೂಡ ಕಲಿತಾ ಹೋಗಬೇಕು. 2 ಪಾಯಿಂಟ್ಸ್ಗಳು, 2 ಆಧಾರಗಳು. ಒಂದು ಯಾವುದು ಸಾಹಿತ್ಯ ಆಧಾರಗಳು, ಎರಡನೆಯದಾಗಿ ಯಾವುದು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳಲ್ಲಿ 2 ವಿಧ ಇರುವಂಥದ್ದು. ಒಂದು ನಮ್ಮ ದೇಶದ ಆಧಾರಗಳು, ಮತ್ತೊಂದು ವಿದೇಶದ ಆಧಾರಗಳು. ಅಂದರೆ ದೇಶೀಯ ಆಧಾರಗಳು ಮತ್ತು ವಿದೇಶಿ ಆಧಾರಗಳು. ಪುರಾತತ್ವ ಆಧಾರಗಳಲ್ಲಿ ಶಾಸನಗಳು, ನಾಣ್ಯಗಳು ಹಾಗೆ ಸ್ಮಾರಕಗಳು. ಶಾಸನಗಳು, ನಾಣ್ಯಗಳು ಹಾಗೆ ಸ್ಮಾರಕಗಳು. ಈ ಎಲ್ಲ ವಿಚಾರಗಳಿಂದ ನಮಗೆ ಹಿಂದಿನ ಕಾಲದಲ್ಲಿ ಆಗಿ ಹೋಗಿರುವಂತಹ ಘಟನೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬಾ ಸಹಕಾರಿಯಾಯಿತು. ರಾಜಮನೆತನದ ಬಗ್ಗೆ, ಅವರ ಆಳ್ವಿಕೆ ಮಾಡಿದರ ಬಗ್ಗೆ, ಅವರ ಒಂದು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ, ಅಲ್ಲಿನ ಆಗಿನ ಕಾಲದ ದೇವಾಲಯಗಳ ಬಗ್ಗೆ, ರಾಜಮನೆತನದ ಬಗ್ಗೆ, ಹಾಗೆ ದೇವರುಗಳ ಬಗ್ಗೆ, ಇದೆಲ್ಲ ಕೂಡ ವಿಚಾರವನ್ನು ತಿಳ್ಕೊಂಡಿರುವಂಥದ್ದು ನಾವು ಆಧಾರಗಳ ಮುಖಾಂತರ. ಅದರಿಂದ ಆಧಾರ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆಧಾರದಿಂದ ಬರುವಂತಹ ಪ್ರಶ್ನೆಗಳು, ವಿಜಯನಗರ ಸಾಮ್ರಾಜ್ಯದ ಮೂಲ ಆಧಾರದ ಬಗ್ಗೆ ತಿಳಿಸಿ. 15 ಅಂಕಕ್ಕೆ ಒಮ್ಮೆ ಕೇಳಿದ್ದಾರೆ. ಮತ್ತು 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರ ಆಧಾರದ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಆಗ ಯಾವುದು ಬರಿಬೇಕು ಉತ್ತರ? ನೀವು ಉತ್ತರ ಇದುವೇ ಬರಿಬೇಕು. ಅದರ ಜೊತೆಗೆ ಅದರ ಮಹತ್ವವನ್ನು ಕೂಡ ನೀವು ಬರಿಬೇಕಾಗ್ತದೆ. ಆಧಾರ ಅಂತ ಬಂದಾಗ ಸಾಹಿತ್ಯ ಆಧಾರ, ಅದರಲ್ಲಿ ದೇಶೀಯ ಆಧಾರ, ವಿದೇಶಿ ಆಧಾರ. ಪುರಾತತ್ವ ಆಧಾರ ಅಂತ ಬಂದಾಗ ಶಾಸನಗಳು, ಆಮೇಲೆ ನಾಣ್ಯಗಳು, ಆಮೇಲೆ ಸ್ಮಾರಕಗಳು. ಇದನ್ನು ಬರಿತಾ ಹೋಗಬೇಕು. ನಂತರ ಬರೆಯುವಂಥದ್ದು ಅದರ ಮಹತ್ವ ಅಂತ ಕೇಳಿದಾಗ ಅದು ನಮಗೆ ರಾಜರುಗಳ ಬಗ್ಗೆ ತಿಳಿಸಿಕೊಡ್ತದೆ, ಹಾಗೆ ರಾಜರ ಆಳ್ವಿಕೆಯ ಬಗ್ಗೆ ತಿಳಿಸಿಕೊಡ್ತದೆ, ರಾಜರು ಎಷ್ಟು ವರ್ಷಗಳ ಕಾಲ ರಾಜ್ಯವನ್ನಾಳಿದ್ದಾರೆ ಎನ್ನುವಂಥದ್ದು ತಿಳಿಸಿಕೊಡ್ತದೆ, ನಮಗೆ ಬೇರೆ ದೇವಾಲಯಗಳ ಬಗ್ಗೆ ತಿಳಿಸಿಕೊಡ್ತದೆ, ರಾಜ ಮನೆತನದ ಬಗ್ಗೆ ತಿಳಿಸಿಕೊಡುತ್ತದೆ. ಇದೆಲ್ಲ ಕೂಡ ಅದರ ಮಹತ್ವದಲ್ಲಿ ನಾವು ಬರಿತಾ ಹೋಗುವಂಥದ್ದು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಮೂಲ ಅಂತ ಬಂದಾಗ ನಾವು ಈ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಬೇಕು. ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಮೂಲಗಳು ಅಂತ ಬಂದಾಗ ಆ ಪ್ರಶ್ನೆ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯ ಮೂಲ ಅಂತ ಬಂದಾಗ ಇದನ್ನು ಬರಿತಾ ಹೋಗುವಂಥದ್ದು. ತೆಲುಗು ಮೂಲ ಮೊದಲಿಗೆ ಬಂದಿರುವಂಥದ್ದು, ಅದರ ಪಾಯಿಂಟ್ಸ್ನೊಳಗೆ ನಿಮಗೆ ಬೇಕಾದ ರೀತಿಯಲ್ಲಿ ಬರಿತಾ ಹೋಗಿ. ಅದಕ್ಕೆ ಸಂಬಂಧಪಟ್ಟಂಥದ್ದು 1 ತೆಲುಗು ಮೂಲ, 2 ಕನ್ನಡ ಮೂಲ, 1 ತೆಲುಗು ಮೂಲ, 2 ಕನ್ನಡ ಮೂಲ, 3 ವಿದ್ಯಾರಣ್ಯರ ಸಮಸ್ಯೆ,
ಇವಿಷ್ಟು ವಿಜಯನಗರ ಸ್ಥಾಪನೆಯ ಒಂದು ಮೂಲ ಅಂತ ಹೇಳ್ಬೋದು. ಅಂದರೆ ಒರಿಜಿನಿಂದ ಬಂದಿರುವಂಥ ಒಂದು ತೆಲುಗು ಮೂಲದಿಂದ ಬಂದಿದೆ, ಆಮೇಲೆ ಕನ್ನಡ ಮೂಲದಿಂದ ಬಂದಿದೆ, ಆಮೇಲೆ ವಿದ್ಯಾರಣ್ಯರ ಸಮಸ್ಯೆಯಿಂದ ಬಂದಿರುವಂಥದ್ದು. ಇದನ್ನು ನೀವು ಅದರಲ್ಲಿ ಹಾಕ್ಕೊಳ್ಳಿ. ರಾಜಕೀಯ ಇತಿಹಾಸದ ಸಂಗಮ ವಂಶದಲ್ಲಿ ನಾವು 1ನೇ ಹರಿಹರದ ಬಗ್ಗೆ ತಿಳ್ಕೊಳ್ಬೇಕು, 1ನೇ ಬುಕ್ಕರಾಯರ ಬಗ್ಗೆ ತಿಳ್ಕೊಳ್ಬೇಕು, ಇಮ್ಮಡಿ ದೇವರಾಯ 2ನೆಯ ದೇವರಾಯನ ಸಾಧನೆಗಳನ್ನು ಕೂಡ ತಿಳ್ಕೊಳ್ಬೇಕಾಗಿದೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ. ಎಲ್ಲವನ್ನು ಜೊತೆಯಾಗಿ ಓದ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಆದಷ್ಟು ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಹೋಗುವ. ಬ್ಲಾಕ್ 3, 4 ಕೋರ್ಸ್ 3, 4, 5 ಕೂಡ ಕವರ್ ಮಾಡಬೇಕು. ಅದರಲ್ಲಿ ನಾವು ಮೊದಲಿಗೆ ಬ್ಲಾಕ್ 1 ಎಲ್ಲ ಕೋರ್ಸಿನ ಬ್ಲಾಕ್ 1ರಲ್ಲಿ ಬರುವಂತಹ ಮಹತ್ವವಾದ ಪ್ರಶ್ನೆಗಳನ್ನು ನೋಡಿಕೊಂಡು ಮುಂದಿನ ವಿಡಿಯೋಕ್ಕೆ ನಾವು ಹೋಗಬೇಕಾಗ್ತದೆ. ಮುಂದಿನ ವಿಡಿಯೋದಲ್ಲಿ ಸಾಧ್ಯ ಆದಷ್ಟು ಬ್ಲಾಕ್ 1ರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಎಲ್ಲವನ್ನು ಕೂಡ ತಿಳಿತಾ ಹೋಗುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.